ಅವು ಕರ್ನಾಟಕದ ಪ್ರಸಿದ್ಧ ಮಠಗಳು. ಅವುಗಳ ನಡುವೆ ಕೆಲ ವಿಚಾರಕ್ಕೆ ವ್ಯಾಜ್ಯ ತಲೆದೂರಿತ್ತು. ಇದೀಗ ಶ್ರೀಗಳು ಗೊಂದಲಗಳಿಗೆ ಇತಿಶ್ರೀ ಹಾಡಿದ್ದಾರೆ. ಭಕ್ತರ ಸಮ್ಮುಖದಲ್ಲೇ ಸಂಧಾನ ಸಭೆ ಮಾಡಿ ಸಾಮರಸ್ಯದ ಮಂತ್ರವನ್ನ ಪಠಿಸಿದ್ದಾರೆ. ಈ ಮಹತ್ವದ ನಿರ್ಧಾರದಿಂದ ಭಕ್ತರಲ್ಲಿ ಸಂತೋಷ ಮನೆ ಮಾಡಿದೆ. ರಾಯರ ಮಠ ಉತ್ತರಾದಿ ಮಠ ಸಂಧಾನ ಸಭೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ಶ್ರೀ ಉತ್ತರಾದಿ ಮಠದ ಮಧ್ಯೆ ಕೆಲ ವಿಚಾರಗಳಲ್ಲಿ ವ್ಯಾಜ್ಯ ತಲೆದೂರಿತ್ತು. ಇದರಿಂದಾಗಿ ಭಕ್ತರ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ನವಬೃಂದಾವನ ಗಡ್ಡೆಗೆ ಸಂಬಂಧಿಸಿದ ಸಮಸ್ಯೆ ಹಾಗೂ ಅನೇಕ ರೀತಿಯ ಸಮಸ್ಯೆಗಳಿಂದ ಭಕ್ತರು ಗೊಂದಲಕ್ಕೆ ಸಿಲುಕಿದ್ರು. ಕೊನೆಗೂ ಶ್ರೀಗಳು ಈ ಸಂಘರ್ಷಕ್ಕೆ ಪೂರ್ಣ ವಿರಾಮ ಹಾಕಿದ್ದಾರೆ. ಭಕ್ತರ ಸಮ್ಮುಖದಲ್ಲೇ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಹೌದು, ಬೆಂಗಳೂರಿನ ಜಯನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ಶ್ರೀ ಉತ್ತರಾದಿ ಮಠದ ನಡುವೆ ವಿವಾದ ಇತ್ಯರ್ಥ ಮಾಡಲು ಸಭೆ ಮಾಡಲಾಯಿತು. ಸೌಹಾರ್ದ ಮತ್ತು ಸಾಮರಸ್ಯದ ದೃಷ್ಟಿಯಿಂದ ರಾಯರ ಮಠ ಹಾಗೂ ಉತ್ತರಾದಿ ಮಠದ ಶ್ರೀಪಾದರ ದಿವ್ಯ ಸಮಾಗಮವಾಯಿತು. ಈ ಸಭೆಯ ಮೂಲಕ ಶ್ರೀಗಳು ಗೊಂದಲಗಳಿಗೆ ತೆರೆ ಎಳೆದ್ರು. ಸಭೆಯಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥರು, ಶ್ರೀ ಸತ್ಯಾತ್ಮ ತೀರ್ಥರು, ಶ್ರೀ ರಘುಪ್ರಿಯ ತೀರ್ಥ ಶ್ರೀಗಳ ದಿವ್ಯ ಸಮಾಗಮವಾಯಿತು. ಈ ಮೂಲಕ ಮಠಗಳ ನಡುವಿನ ಮನಸ್ತಾಪಗಳಿಗೆ ಸ್ವಾಮೀಜಿಗಳು ಇತಿಶ್ರೀ ಹಾಡಿದ್ರು. ಎಲ್ಲ ಹಿರಿಯರ ಸಲಹೆ, ಸೂಚನೆ, ಕಳಕಳಿ ಇವುಗಳ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷವಾದಂತಹ ಬಾಂಧವ್ಯ ಅನ್ನುವಂತಹದ್ದು ಜರುಗಿದೆ. ಇದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನ ನೀಡೋದಲ್ಲದೆ ಧರ್ಮ ಸಂಘಟನೆಗೆ ಇದು ವಿಶೇಷವಾಗಿ ಕಾರಣವಾಗುತ್ತೆ ಅಂತ ಹೇಳ್ತಾ, ಉಭಯ ಮಠಗಳಲ್ಲಿ ಪರಸ್ಪರ ಏನು ಮದುವೆ ಮುಂಜಿ ಇತ್ಯಾದಿ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಬಂದಂತೆ ಕಂಡಿತ್ತೋ ಅದು ಇನ್ನು ಮುಂದೆ ಆ ತರಹದ ಯಾವುದೇ ಅಡ್ಡಿ ಆತಂಕಗಳು ಇರಬಾರದು ಅಂತ ನಾವು ಉಭಯ ಮಠದ ಎಲ್ಲ ಲೌಕಿಕರು, ಗೃಹಸ್ಥರು, ವಿದ್ವಾಂಸರು ಎಲ್ಲರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ತುಂಬಾ ಕಳಕಳಿಯಿಂದ ಸೂಚನೆ ಮಾಡ್ತೇವೆ. ಶಿಷ್ಯರಲ್ಲಿ ಅನೇಕ ತರಹದ ಸಮಸ್ಯೆಗಳೆಲ್ಲ ಆಗ್ತದೆ ಅಂತ, ಆ ತರಹದ ಸಮಸ್ಯೆಗಳಿಗೆ ಯಾವ ಅವಕಾಶವೂ ಇಲ್ಲದಂತೆ ಎಲ್ಲ ಶಿಷ್ಯರು ಅತ್ಯಂತ ಆತ್ಮೀಯತೆಯಿಂದ, ಬಾಂಧವ್ಯದಿಂದ, ಪ್ರೇಮದಿಂದ ಎಲ್ಲರೂ ಇರಬೇಕು, ಒಗ್ಗಟ್ಟಿನಿಂದ ಇರಬೇಕು. ಯಾವುದೇ ತರಹದ ಸಮಸ್ಯೆಗಳು ಬರದೇ ಇರೋ ಹಾಗೆ ಆ ಬಾಂಧವ್ಯ ಇದ್ದೇ ಇದೆ. ಕೆಲವು ಕಡೆಗೆ ಸಮಸ್ಯೆ ಆದದ್ದು ಸರಿಯಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಒಗ್ಗಟ್ಟಿನಿಂದ ಇರಬೇಕು. ಆ ತರಹದ ಲಕ್ಷಾಂತರ ಭಕ್ತರ ದಶಕಗಳ ಕನಸು ಈಡೇರಿದೆ. ರಾಯರ ಮಠ ಹಾಗೂ ಉತ್ತರಾದಿ ಮಠ ಒಂದಾಗಿದೆ. ಎರಡು ಮಠದ ದಿವ್ಯ ಸಮಾಗಮ ಕಂಡು ಭಕ್ತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಚರಣ್ ಮೂಡುಬಿದಿರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವು ಕರ್ನಾಟಕದ ಪ್ರಸಿದ್ಧ ಮಠಗಳು. ಅವುಗಳ ನಡುವೆ ಕೆಲ ವಿಚಾರಕ್ಕೆ ವ್ಯಾಜ್ಯ ತಲೆದೂರಿತ್ತು. ಇದೀಗ ಶ್ರೀಗಳು ಗೊಂದಲಗಳಿಗೆ ಇತಿಶ್ರೀ ಹಾಡಿದ್ದಾರೆ. ಭಕ್ತರ ಸಮ್ಮುಖದಲ್ಲೇ ಸಂಧಾನ ಸಭೆ ಮಾಡಿ ಸಾಮರಸ್ಯದ ಮಂತ್ರವನ್ನ ಪಠಿಸಿದ್ದಾರೆ. ಈ ಮಹತ್ವದ ನಿರ್ಧಾರದಿಂದ ಭಕ್ತರಲ್ಲಿ ಸಂತೋಷ ಮನೆ ಮಾಡಿದೆ. ರಾಯರ ಮಠ ಉತ್ತರಾದಿ ಮಠ ಸಂಧಾನ ಸಭೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ಶ್ರೀ ಉತ್ತರಾದಿ ಮಠದ ಮಧ್ಯೆ ಕೆಲ ವಿಚಾರಗಳಲ್ಲಿ ವ್ಯಾಜ್ಯ ತಲೆದೂರಿತ್ತು. ಇದರಿಂದಾಗಿ ಭಕ್ತರ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ನವಬೃಂದಾವನ ಗಡ್ಡೆಗೆ ಸಂಬಂಧಿಸಿದ ಸಮಸ್ಯೆ ಹಾಗೂ ಅನೇಕ ರೀತಿಯ ಸಮಸ್ಯೆಗಳಿಂದ ಭಕ್ತರು ಗೊಂದಲಕ್ಕೆ ಸಿಲುಕಿದ್ರು. ಕೊನೆಗೂ ಶ್ರೀಗಳು ಈ ಸಂಘರ್ಷಕ್ಕೆ ಪೂರ್ಣ ವಿರಾಮ ಹಾಕಿದ್ದಾರೆ. ಭಕ್ತರ ಸಮ್ಮುಖದಲ್ಲೇ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ.
ಹೌದು, ಬೆಂಗಳೂರಿನ ಜಯನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ಶ್ರೀ ಉತ್ತರಾದಿ ಮಠದ ನಡುವೆ ವಿವಾದ ಇತ್ಯರ್ಥ ಮಾಡಲು ಸಭೆ ಮಾಡಲಾಯಿತು. ಸೌಹಾರ್ದ ಮತ್ತು ಸಾಮರಸ್ಯದ ದೃಷ್ಟಿಯಿಂದ ರಾಯರ ಮಠ ಹಾಗೂ ಉತ್ತರಾದಿ ಮಠದ ಶ್ರೀಪಾದರ ದಿವ್ಯ ಸಮಾಗಮವಾಯಿತು. ಈ ಸಭೆಯ ಮೂಲಕ ಶ್ರೀಗಳು ಗೊಂದಲಗಳಿಗೆ ತೆರೆ ಎಳೆದ್ರು. ಸಭೆಯಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥರು, ಶ್ರೀ ಸತ್ಯಾತ್ಮ ತೀರ್ಥರು, ಶ್ರೀ ರಘುಪ್ರಿಯ ತೀರ್ಥ ಶ್ರೀಗಳ ದಿವ್ಯ ಸಮಾಗಮವಾಯಿತು. ಈ ಮೂಲಕ ಮಠಗಳ ನಡುವಿನ ಮನಸ್ತಾಪಗಳಿಗೆ ಸ್ವಾಮೀಜಿಗಳು ಇತಿಶ್ರೀ ಹಾಡಿದ್ರು. ಎಲ್ಲ ಹಿರಿಯರಗಳ ಸಲಹೆ, ಸೂಚನೆ, ಕಳಕಳಿ ಇವುಗಳ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷವಾದಂತಹ ಬಾಂಧವ್ಯ ಅನ್ನುವಂತಹದ್ದು ಜರುಗಿದೆ. ಇದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನ ನೀಡೋದಲ್ಲದೆ ಧರ್ಮ ಸಂಘಟನೆಗೆ ಇದು ವಿಶೇಷವಾಗಿ ಕಾರಣವಾಗುತ್ತೆ ಅಂತ ಹೇಳ್ತಾ, ಉಭಯ ಮಠಗಳಲ್ಲಿ ಪರಸ್ಪರ ಏನು ಮದುವೆ ಮುಂಜಿ ಇತ್ಯಾದಿ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಬಂದಂತೆ ಕಂಡಿತ್ತೋ ಅದು ಇನ್ನು ಮುಂದೆ ಆ ತರಹದ ಯಾವುದೇ ಅಡ್ಡಿ ಆತಂಕಗಳು ಇರಬಾರದು ಅಂತ ನಾವು ಉಭಯ ಮಠದ ಎಲ್ಲ ಲೌಕಿಕರು, ಗೃಹಸ್ಥರು, ವಿದ್ವಾಂಸರು ಎಲ್ಲರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ತುಂಬಾ ಕಳಕಳಿಯಿಂದ ಸೂಚನೆ ಮಾಡ್ತೇವೆ. ಶಿಷ್ಯರಲ್ಲಿ ಅನೇಕ ತರಹದ ಸಮಸ್ಯೆಗಳೆಲ್ಲ ಆಗ್ತದೆ ಅಂತ, ಆ ತರಹದ ಸಮಸ್ಯೆಗಳಿಗೆ ಯಾವ ಅವಕಾಶವೂ ಇಲ್ಲದಂತೆ ಎಲ್ಲ ಶಿಷ್ಯರು ಅತ್ಯಂತ ಆತ್ಮೀಯತೆಯಿಂದ, ಬಾಂಧವ್ಯದಿಂದ, ಪ್ರೇಮದಿಂದ ಎಲ್ಲರೂ ಇರಬೇಕು, ಒಗ್ಗಟ್ಟಿನಿಂದ ಇರಬೇಕು. ಯಾವುದೇ ತರಹದ ಸಮಸ್ಯೆಗಳು ಬರದೇ ಇರೋ ಹಾಗೆ ಆ ಬಾಂಧವ್ಯ ಇದ್ದೇ ಇದೆ. ಕೆಲವು ಕಡೆಗೆ ಸಮಸ್ಯೆ ಆದದ್ದು ಸರಿಯಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಒಗ್ಗಟ್ಟಿನಿಂದ ಇರಬೇಕು. ಆ ತರಹದ ಲಕ್ಷಾಂತರ ಭಕ್ತರ ದಶಕಗಳ ಕನಸು ಈಡೇರಿದೆ. ರಾಯರ ಮಠ ಹಾಗೂ ಉತ್ತರಾದಿ ಮಠ ಒಂದಾಗಿದೆ. ಎರಡು ಮಠದ ದಿವ್ಯ ಸಮಾಗಮ ಕಂಡು ಭಕ್ತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಚರಣ್ ಮೂಡುಬಿದಿರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವು ಕರ್ನಾಟಕದ ಪ್ರಸಿದ್ಧ ಮಠಗಳು. ಅವುಗಳ ನಡುವೆ ಕೆಲ ವಿಚಾರಕ್ಕೆ ವ್ಯಾಜ್ಯ ತಲೆದೂರಿತ್ತು. ಇದೀಗ ಶ್ರೀಗಳು ಗೊಂದಲಗಳಿಗೆ ಇತಿಶ್ರೀ ಹಾಡಿದ್ದಾರೆ. ಭಕ್ತರ ಸಮ್ಮುಖದಲ್ಲೇ ಸಂಧಾನ ಸಭೆ ಮಾಡಿ ಸಾಮರಸ್ಯದ ಮಂತ್ರವನ್ನ ಪಠಿಸಿದ್ದಾರೆ. ಈ ಮಹತ್ವದ ನಿರ್ಧಾರದಿಂದ ಭಕ್ತರಲ್ಲಿ ಸಂತೋಷ ಮನೆ ಮಾಡಿದೆ. ರಾಯರ ಮಠ, ಉತ್ತರಾದಿ ಮಠ ಸಂಧಾನ ಸಭೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ಶ್ರೀ ಉತ್ತರಾದಿ ಮಠದ ಮಧ್ಯೆ ಕೆಲ ವಿಚಾರಗಳಲ್ಲಿ ವ್ಯಾಜ್ಯ ತಲೆದೂರಿತ್ತು. ಇದರಿಂದಾಗಿ ಭಕ್ತರ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ನವಬೃಂದಾವನ ಗಡ್ಡೆಗೆ ಸಂಬಂಧಿಸಿದ ಸಮಸ್ಯೆ ಹಾಗೂ ಅನೇಕ ರೀತಿಯ ಸಮಸ್ಯೆಗಳಿಂದ ಭಕ್ತರು ಗೊಂದಲಕ್ಕೆ ಸಿಲುಕಿದ್ರು. ಕೊನೆಗೂ ಶ್ರೀಗಳು ಈ ಸಂಘರ್ಷಕ್ಕೆ ಪೂರ್ಣ ವಿರಾಮ ಹಾಕಿದ್ದಾರೆ. ಭಕ್ತರ ಸಮ್ಮುಖದಲ್ಲೇ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಹೌದು, ಬೆಂಗಳೂರಿನ ಜಯನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹಾಗೂ ಶ್ರೀ ಉತ್ತರಾದಿ ಮಠದ ನಡುವೆ ವಿವಾದ ಇತ್ಯರ್ಥ ಮಾಡಲು ಸಭೆ ಮಾಡಲಾಯಿತು. ಸೌಹಾರ್ದ ಮತ್ತು ಸಾಮರಸ್ಯದ ದೃಷ್ಟಿಯಿಂದ ರಾಯರ ಮಠ ಹಾಗೂ ಉತ್ತರಾದಿ ಮಠದ ಶ್ರೀಪಾದರ ದಿವ್ಯ ಸಮಾಗಮವಾಯಿತು. ಈ ಸಭೆಯ ಮೂಲಕ ಶ್ರೀಗಳು ಗೊಂದಲಗಳಿಗೆ ತೆರೆ ಎಳೆದ್ರು. ಸಭೆಯಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥರು, ಶ್ರೀ ಸತ್ಯಾತ್ಮ ತೀರ್ಥರು, ಶ್ರೀ ರಘುಪ್ರಿಯ ತೀರ್ಥ ಶ್ರೀಗಳ ದಿವ್ಯ ಸಮಾಗಮವಾಯಿತು. ಈ ಮೂಲಕ ಮಠಗಳ ನಡುವಿನ ಮನಸ್ತಾಪಗಳಿಗೆ ಸ್ವಾಮೀಜಿಗಳು ಇತಿಶ್ರೀ ಹಾಡಿದ್ರು. ಎಲ್ಲ ಹಿರಿಯರಗಳ ಸಲಹೆ, ಸೂಚನೆ, ಕಳಕಳಿ ಇವುಗಳ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷವಾದಂತಹ ಬಾಂಧವ್ಯ ಅನ್ನುವಂತಹದ್ದು ಜರುಗಿದೆ. ಇದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನ ನೀಡೋದಲ್ಲದೆ ಧರ್ಮ ಸಂಘಟನೆಗೆ ಇದು ವಿಶೇಷವಾಗಿ ಕಾರಣವಾಗುತ್ತೆ ಅಂತ ಹೇಳ್ತಾ, ಉಭಯ ಮಠಗಳಲ್ಲಿ ಪರಸ್ಪರ ಏನು ಮದುವೆ ಮುಂಜಿ ಇತ್ಯಾದಿ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಬಂದಂತೆ ಕಂಡಿತ್ತೋ ಅದು ಇನ್ನು ಮುಂದೆ ಆ ತರಹದ ಯಾವುದೇ ಅಡ್ಡಿ ಆತಂಕಗಳು ಇರಬಾರದು ಅಂತ ನಾವು ಉಭಯ ಮಠದ ಎಲ್ಲ ಲೌಕಿಕರು, ಗೃಹಸ್ಥರು, ವಿದ್ವಾಂಸರು ಎಲ್ಲರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ತುಂಬಾ
ಕಳಕಳಿಯಿಂದ ಸೂಚನೆ ಮಾಡ್ತೇವೆ. ಶಿಷ್ಯರಲ್ಲಿ ಅನೇಕ ತರಹದ ಸಮಸ್ಯೆಗಳೆಲ್ಲ ಆಗ್ತದೆ ಅಂತ ಆ ತರಹದ ಸಮಸ್ಯೆಗಳಿಗೆ ಯಾವ ಅವಕಾಶವೂ ಇಲ್ಲದಂತೆ ಎಲ್ಲ ಶಿಷ್ಯರು ಅತ್ಯಂತ ಆತ್ಮೀಯತೆಯಿಂದ, ಬಾಂಧವ್ಯದಿಂದ, ಪ್ರೇಮದಿಂದ ಎಲ್ಲರೂ ಇರಬೇಕು, ಒಗ್ಗಟ್ಟಿನಿಂದ ಇರಬೇಕು. ಯಾವುದೇ ತರಹದ ಸಮಸ್ಯೆಗಳು ಬರದೇ ಇರೋ ಹಾಗೆ ಆ ಬಾಂಧವ್ಯ ಇದ್ದೇ ಇದೆ. ಕೆಲವು ಕಡೆಗೆ ಸಮಸ್ಯೆ ಆದದ್ದು ಸರಿಯಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಒಗ್ಗಟ್ಟಿನಿಂದ ಇರಬೇಕು. ಆ ತರಹದ ಲಕ್ಷಾಂತರ ಭಕ್ತರ ದಶಕಗಳ ಕನಸು ಈಡೇರಿದೆ. ರಾಯರ ಮಠ ಹಾಗೂ ಉತ್ತರಾದಿ ಮಠ ಒಂದಾಗಿದೆ. ಎರಡು ಮಠದ ದಿವ್ಯ ಸಮಾಗಮ ಕಂಡು ಭಕ್ತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಚರಣ್ ಮೂಡುಬಿದಿರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.